ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬಂದಿದೆ ಗ್ಯಾಸ್ ಹಡಗು. ಗುಜರಾತ್ನ ಕಾಂಡ್ಲಾ ಬಂದರಿಗೆ ಬಂದಿದೆ ನಂದಾದೇವಿ ಹಡಗು. 40,000 ಮೆಟ್ರಿಕ್ ಟನ್ LPG ಗ್ಯಾಸ್ ಅನ್ನ ಹೊತ್ತು ಬಂದಿದೆ ಶಿಪ್. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿತ್ತು, ಅಲ್ಲಿಂದನೇ ಬರಬೇಕಾಗಿತ್ತು ಶಿಪ್ಗಳು. ಆದರೆ ಇದೀಗ ಭಾರತಕ್ಕೆ ಆಗಮಿಸಿದೆ ಶಿಪ್. ಈಗ ಒಂದ್ ಕಡೆ ನಂದಾದೇವಿ ಹಡಗು ಆಗಮಿಸಿದ್ದು, ಈ ಹಿನ್ನೆಲೆಯಲ್ಲಿ ಗುಜರಾತ್ನ ಕಾಂಡ್ಲಾ ಬಂದರಿಗೆ ಬಂದಿರುವಂತಹ ಈ ಶಿಪ್ನಲ್ಲಿ 40,000 ಮೆಟ್ರಿಕ್ ಟನ್ LPG ಗ್ಯಾಸ್ ಅನ್ನ ಹೊತ್ತು ಬಂದಿದೆ. ಖತಾರ್ನಿಂದ ಬಂದಿದೆ ನಂದಾದೇವಿ ಹಡಗು. ನೌಕಾಪಡೆಯ ಎಸ್ಕಾರ್ಟ್ನೊಂದಿಗೆ ನಂದಾದೇವಿ ಹಡಗು ಬಂದಿದೆ. ಶಿವಾಲಿಕ್ ನಿನ್ನೆಯಷ್ಟೇ ಬಂದಿದೆ, ಇವತ್ತು ಅನ್ಲೋಡ್ ಮಾಡಬೇಕಾಗಿದೆ. ಶಿವಾಲಿಕ್ ಬಳಿಕ ಈಗಷ್ಟೇ ನಂದಾದೇವಿ ಹಡಗು ಈಗ ಬಂದಿರೋದು. ಸೊ ಭಾರತಕ್ಕೆ ಬಂದಿದೆ ನಂದಾದೇವಿ ಗ್ಯಾಸ್ ಹಡಗು. ಗುಜರಾತ್ಗೆ ಈಗಾಗಲೇ ಆಗಮಿಸಿದೆ. ಗುಜರಾತ್ನ ಓಡಿದಾರ್ಗೆ ಈಗಾಗಲೇ ಆಗಮಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಒಂದರ ಮಟ್ಟಿಗೆ ನಮ್ಮ ಗ್ಯಾಸ್ ಸಮಸ್ಯೆಗೆ, ಸಿಲಿಂಡರ್ ಸಮಸ್ಯೆಗೆ ಸ್ವಲ್ಪ ಮಟ್ಟಿನ ಇದೀಗ ಪರಿಹಾರ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಕಾರಣ ಆಲ್ಮೋಸ್ಟ್ ಎಲ್ಲ ಉದ್ಯಮಗಳಿಗೂ ಸಿಲಿಂಡರ್ನ ಅಭಾವ ತಟ್ಟಿತ್ತು. ಇದರಿಂದಾಗಿ ಸಾಕಷ್ಟು ಉದ್ಯಮಗಳೇ ನೆಲಕಚ್ಚುವಂತಹ ಆತಂಕ ಎದುರಾಗಿತ್ತು. ಆದರೆ ಇದೀಗ 2 ಶಿಪ್ಗಳು ಭಾರತಕ್ಕೆ ಬಂದಿಳಿದಿರುವುದು ಇದು ಒಂದು ಆಶಾಭಾವನೆಯನ್ನ ಹುಟ್ಟು ಹಾಕಿದೆ. ಯಾವಾಗ ಸಿಗುತ್ತೆ ಗ್ಯಾಸ್ ಸಿಲಿಂಡರ್ ಅನ್ನುವಂತ ಪ್ರಶ್ನೆಯನ್ನ ಸರ್ಕಾರಗಳಿಗೂ ಕೂಡ ಕೇಳ್ತಾ ಇದ್ವು. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೂ ಕೂಡ ಅನೇಕ ಉದ್ಯಮದವರು ಮನವಿಯನ್ನ ಮಾಡ್ಕೊಳ್ತಾ ಇದ್ರು, ಇರುವಂತಹ ಸಿಲಿಂಡರ್ ಪೂರೈಕೆ ನಮಗೂ ಮಾಡಿ ಅಂತ ಹೇಳಿ. ಒಂದ್ ಕಡೆ ಆಟೋ ಚಾಲಕರು, ವಾಹನ ಚಾಲಕರಿಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಹಾರ್ಮುಜ್ ಜಲಸಂಧಿಯಿಂದ ಇದೀಗ ವರವಾಗಿ ಬಂದಿದೆ ಈ 2 ಹಡಗುಗಳು. ಈಗ ಈ ಒಂದು ಹಡಗುಗಳ ಮೂಲಕ ಗ್ಯಾಸ್ ಬಂದಿರುವಂಥದ್ದು. 40,000 ಮೆಟ್ರಿಕ್ ಟನ್ ಗ್ಯಾಸು ನಂದಾದೇವಿ ಈ ಒಂದು ಶಿಪ್ನಲ್ಲಿ ಬಂದಿದೆ. ನಂದಾದೇವಿ ಹಡಗು ಈಗ ಗುಜರಾತ್ಗೆ ಆಗಮಿಸಿದೆ. ಶಿವಾಲಿಕ್ ಹಡಗು ಕೂಡ ಆಲ್ರೆಡಿ ಈಗಾಗಲೇ ಗುಜರಾತ್ಗೆ ಬಂದಿದೆ. ಗುಜರಾತ್ಗೆ ಬಂದ ನಂತರ ಅಲ್ಲಿ ಅನ್ಲೋಡ್ ಮಾಡಿ 20,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಅನ್ಲೋಡ್ ಮಾಡಿದ ಬಳಿಕ ಅದು ಮಂಗಳೂರಿಗೆ ಶಿವಾಲಿಕ್ ಬರುತ್ತೆ. ಶಿವಾಲಿಕ್ ಬಂದ ಬಳಿಕ ಈಗಾಗಲೇ ನಂದಾದೇವಿ ಹಡಗು ಕೂಡ ಗುಜರಾತ್ಗೆ ಬಂದಿದೆ. ಗುಜರಾತ್ನಿಂದ ಅಲ್ಲಿ ಅನ್ಲೋಡ್ ಮಾಡಿದ ಬಳಿಕ ಮಂಗಳೂರಿನ ಬಂದರಿಗೆ ನಂದಾದೇವಿ ಹಡಗು ಕೂಡ ಬರುತ್ತೆ. ಈ ಮೂಲಕ 2 ಹಡಗುಗಳು ಈಗ ಭಾರತಕ್ಕೆ ಬಂದು ಆಯಾಯ ಬಂದರಿನಲ್ಲಿ ಯಾವ ರೀತಿಯಾದಂತಹ ಒಂದು ಗ್ಯಾಸ್ನ ಸಪ್ಲೈ ಮಾಡಬೇಕು ಅಥವಾ ಅನ್ಲೋಡ್ ಮಾಡಬೇಕು ಆದ ಒಂದು ಸಪ್ಲೈಯನ್ನ ಮಾಡುವುದರ ಮೂಲಕ ಈಗ ಇದ್ದಂತಹ ಸಮಸ್ಯೆಗೆ ಈಗ ಸದ್ಯದ ಮಟ್ಟಿಗೆ ಪರಿಹಾರ ಸಿಗುವ ಹಾಗೆ ಕಾಣಿಸ್ತಾ ಇದೆ. 18ನೇ ದಿನವೂ ಜೋರಾಗಿದೆ ಗಲ್ಫ್ ಯುದ್ಧ. ಹಲವು ಗಲ್ಫ್ ರಾಷ್ಟ್ರಗಳ ಮೇಲೆ ಕ್ಷಿಪಣಿ ದಾಳಿ, ಡ್ರೋನ್ ದಾಳಿಯನ್ನ ನಡೆಸಲಾಗಿದೆ. ಇರಾಕ್ನ ಬಾಗ್ದಾದ್ ಸೇರಿದಂತೆ ಹಲವು ಕಡೆ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿದೆ. ಇರಾಕ್ನ ಬಾಗ್ದಾದ್ನಲ್ಲಿ ಈಗಾಗಲೇ ಅಮೆರಿಕ ರಾಯಭಾರಿ ಕಚೇರಿ ಇದೆ. ಬಾಗ್ದಾದ್ನ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು ದುಬೈ ಆಗಿರ್ಬೋದು, ದೋಹಾ ಆಗಿರ್ಬೋದು, ಒಮನ್ ಮೇಲೂ ಕೂಡ ಸರಣಿ ದಾಳಿ ಆಗಿದೆ. ಇಸ್ರೇಲ್ನ 2 ಗೂಢಚಾರರ ಹತ್ಯೆಯೂ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅಗತ್ಯ ವಸ್ತುಗಳಿಗೆ ಹಾಹಾಕಾರ ಎದ್ದಿದೆ. ಅಗತ್ಯ ವಸ್ತುಗಳೇ ಈಗ ಸಿಗ್ತಾ ಇಲ್ಲ ಅನ್ನುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಜನರ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. 18 ದಿನ ಯುದ್ಧ ಆರಂಭ ಆಗಿ ಯುದ್ಧದ ಸಂದರ್ಭದಲ್ಲಿ ಜನಜೀವನ ಹೇಗಿರುತ್ತೆ, ಆತಂಕದ ವಾತಾವರಣ, ಎಲ್ಲೂ ಹೋಗುವಂಗಿಲ್ಲ, ಯಾವಾಗ ಅಟ್ಯಾಕ್ ಆಗುತ್ತೋ ಅನ್ನುವಂತಹ ಭೀತಿಯಲ್ಲೇ ಬದುಕಬೇಕಾದಂತಹ ಪರಿಸ್ಥಿತಿ, ರಫ್ತಿಲ್ಲ ಆಮದಿಲ್ಲ ಅನ್ನುವಂತಹ ಪರಿಸ್ಥಿತಿ, ಕೆಲವು ವಸ್ತುಗಳು ಸಿಗದೆ ಅಥವಾ ಎಲ್ಲೂ ಕೂಡ ಹೋಗೋದಿಕ್ಕ ಆಗದೆ, ನಾವು ಊಟ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ವೇನೋ ಅನ್ನುವಂತಹ ಪರಿಸ್ಥಿತಿ ಅನೇಕ ಕಡೆಗಳಲ್ಲೂ ಕೂಡ ಆಗಿದೆ. ಅಗತ್ಯ ವಸ್ತುಗಳು ಬೇಕೇ ಬೇಕು, ಅದಕ್ಕೂ ಕೂಡ ಈಗಾಗಲೇ ಹಾಹಾಕಾರ ಉಂಟಾಗಿದೆ. ಇರಾನ್ನ ಸತತ ದಾಳಿಯಿಂದ ಟ್ರಂಪ್ ಕಂಗೆಟ್ರ ಅನ್ನುವಂತಹ ಪ್ರಶ್ನೆ. ಯಾರು ಆರಂಭ ಮಾಡಿದ್ರು, ಯಾರು ಆರಂಭ ಶೂರತ್ವವನ್ನ ತೋರಿಸಿದ್ರು, ಇದೀಗ ಅವರಿಗೆ ಈ ಒಂದು ಯುದ್ಧ ಸಂಕಷ್ಟಕ್ಕೆ ಕಾರಣ ಆಯ್ತಾ? ಈ ದಾಳಿಯಿಂದ ಕಂಗೆಟ್ರ ಟ್ರಂಪ್ ಅನ್ನುವ ಪ್ರಶ್ನೆ ಇದೆ.
ಕಾರಣ ಗಲ್ಫ್ ರಾಷ್ಟ್ರಗಳ ಮೇಲೆ ಸಿಟ್ಟಾಗ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಎಲ್ಲರೂ ತಮ್ಮ ಪರವಾಗಿರ್ತಾರೆ ಅಂತ ಅಂದುಕೊಂಡಿದ್ರು, ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇರಾನ್ ವಿರುದ್ಧ ಯುದ್ಧಕ್ಕೆ ಯಾರು ಕೂಡ ಎಂಟ್ರಿ ಆಗ್ತಾ ಇಲ್ಲ, ಯಾವ ದೇಶವೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ತಾನು ಹೇಳಿದ್ದೆ ನಡೆಯತ್ತೆ ಅಂತ ಅಂದುಕೊಂಡಿದ್ದು ಎಲ್ಲವೂ ಕೂಡ ಸುಳ್ಳಾಗಿದೆ. ಈ ಹಿನ್ನೆಲೆಯಲ್ಲಿ ಗಲ್ಫ್ ರಾಷ್ಟ್ರಗಳನ್ನೂ ಕೂಡ ಎಲ್ಲರೂ ಒಗ್ಗಟ್ಟಾಗಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ರು. ಹಾರ್ಮುಜ್ ಜಲಸಂಧಿಯನ್ನ ಈಗಾಗಲೇ ಕ್ಲೋಸ್ ಮಾಡಿದ್ರೆ ನಾವು ಎಲ್ಲರೂ ಒಟ್ಟಾಗಿ ಯುದ್ಧ ಮಾಡ್ತೀವಿ ಅಂತಾನು ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಆದರೆ ಇದಕ್ಕೆ ಯಾವ ದೇಶವೂ ಕೂಡ ಸಪೋರ್ಟ್ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಯಾರ ಸಹಾಯವೂ ಬೇಡ ಅಂತ ಹೇಳಿದ್ದು ಟ್ರಂಪ್. ಹಾರ್ಮುಜ್ಗೆ ಏಕಾಂಗಿಯಾಗಿ ನುಗ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಇರಾನ್ ಮೇಲಿನ ದಾಳಿಗೆ ಗಲ್ಫ್ ರಾಷ್ಟ್ರಗಳು ಖಂಡನೆಯನ್ನ ವ್ಯಕ್ತಪಡಿಸಿವೆ. ಅಮೆರಿಕಾಗೆ ಈಗಾಗಲೇ ಚೀಮಾರಿ ಹಾಕ್ತಾ ಇವೆ ಅನೇಕ ದೇಶಗಳು. ಅಮೆರಿಕ ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿಬಿಟ್ಟಿದೆ. ಅಮೆರಿಕ ಯುದ್ಧದಿಂದ ಹಿಂದೆ ಸರಿಬೇಕು, ಇರಾನ್ಗೆ ಒಳ್ಳೆಯದನ್ನ ಬಯಸಿ ಟ್ರಂಪ್ ಇಲ್ಲಿ ಸುಮ್ಮನಿರ್ಬೇಕು. ಅಮೆರಿಕದಿಂದ ತೈಲ ವ್ಯವಹಾರದ ಮೇಲೆ ನಮ್ಗೆಲ್ಲರಿಗೂ ಕೂಡ ಹೊಡೆತ ಬಿದ್ದಿದೆ ಅನ್ನುವಂತಹ ಆಕ್ರೋಶವನ್ನ ಈಗಾಗಲೇ ಇತರೆ ರಾಷ್ಟ್ರಗಳು ಹೇಳ್ತಾ ಇವೆ. ಇರಾನ್ನ ಮೂಲ ಸೌಕರ್ಯಗಳೆಲ್ಲ ನಾಶವಾಗ್ತಿವೆ ಅಂತ ಹೇಳಿ ಗಲ್ಫ್ ರಾಷ್ಟ್ರಗಳು ಕಿಡಿಕಾರಿವೆ. ಈಗಾಗಲೇ ಗಲ್ಫ್ ರಾಷ್ಟ್ರಗಳೇ ನೀವು ಒಗ್ಗಟ್ಟಾಗಬೇಕು, ನಮ್ಮ ಜೊತೆ ಯುದ್ಧಕ್ಕೆ ಸಹಕರಿಸಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು ಟ್ರಂಪ್. ಆದ್ರೆ ಗಲ್ಫ್ ರಾಷ್ಟ್ರಗಳೇ ಅಮೆರಿಕದ ವಿರುದ್ಧ ಇದೀಗ ಕಿಡಿಕಾರ್ತಾ ಇವೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೀವು ಯುದ್ಧ ಮಾಡ್ತಾ ಇದ್ದೀರಾ, ಯಾರಿಗೂ ಕೂಡ ಇದರಿಂದ ಒಳ್ಳೇದಾಗ್ತಾ ಇಲ್ಲ, ಇದರಿಂದಾಗಿ ನಮಗೆ ತೈಲದ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ, ತೈಲ ವ್ಯವಹಾರಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳಿ ಗಲ್ಫ್ ರಾಷ್ಟ್ರಗಳು ಇದೀಗ ಅಮೆರಿಕದ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇವತ್ತೋ ನಾಳೆನ ಮುಗಿಬಹುದು ಅಂತ ಅಂದ್ಕೊಂಡಿದ್ದಂತಹ ಯುದ್ಧ ಇದೀಗ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯುದ್ಧ ನಿಲ್ಲಿಸೋಕೆ ಭಾರತ ಮಧ್ಯಪ್ರವೇಶ ಮಾಡಬೇಕು. ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಫಿನ್ಲೆಂಡ್ ಸಲಹೆಯನ್ನ ಕೊಟ್ಟಿದ್ದಾರೆ. ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಇದೀಗ ಭಾರತ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಭಾರತ ಇಲ್ಲಿ ಮಧ್ಯಪ್ರವೇಶಿಸಬೇಕು ಅಂತ ಹೇಳಿ ಮೋದಿಗೆ ಫಿನ್ಲೆಂಡ್ ಅಧ್ಯಕ್ಷರಾಗಿರುವ ಅಲೆಕ್ಸಾಂಡರ್ ಸ್ಟಬ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ಶಾಂತಿ ಕಾಪಾಡಬೇಕು, ರಾಜತಾಂತ್ರಿಕ ಸಂಬಂಧಗಳನ್ನ ಉಳಿಸಬೇಕು, ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಕೂಡ ಮಾತಾಡೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ಫಿನ್ಲೆಂಡ್ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿಗೆ ಫಿನ್ಲೆಂಡ್ ಅಧ್ಯಕ್ಷರು ಸಲಹೆಯನ್ನ ಕೊಟ್ಟಿದ್ದಾರೆ. ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಮನವಿಯನ್ನ ಮಾಡಿಕೊಂಡಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಉದ್ವಿಗ್ನ ಆಗ್ತಾ ಇದೆ, ಶಾಂತಿ ಕಾಪಾಡುವಂತಹ ಕೆಲಸ ಆಗಬೇಕಾಗಿದೆಯೇ ಹೊರತು ಇಲ್ಲಿ ಈ ರೀತಿಯಾದಂತಹ ಯುದ್ಧ ಅಲ್ಲ, ರಾಜತಾಂತ್ರಿಕ ಸಂಬಂಧವನ್ನ ಉಳಿಸುವಂತಹ ಕೆಲಸ ಆಗಬೇಕು ಅಂತ ಹೇಳಿ ಭಾರತಕ್ಕೆ ಇದೀಗ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಸಲಹೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ ವಿರುದ್ಧ ಸಿಡಿದೆದ್ದಿವೆ ಕೆಲ ರಾಷ್ಟ್ರಗಳು. ವಾಣಿಜ್ಯ ವ್ಯಾಪಾರ ವಿಚಾರದಲ್ಲಿ ಭಾರಿ ಗೊಂದಲ ಉಂಟಾಗ್ತಾ ಇದೆ. ಇವರಿಬ್ಬರ ಎರಡು ನಡುವಿನ ದೇಶ ಆಗಿದ್ರೆ, ಇವರಿಬ್ಬರಿಗೆ ಸಂಬಂಧಪಟ್ಟಂತ ಆಗಿದ್ದಿದ್ರೆ ಯಾವುದೇ ರೀತಿಯ ಸಮಸ್ಯೆ ಯಾವ ದೇಶಕ್ಕೂ ಆಗ್ತಾ ಇರಲಿಲ್ಲ. ಆದ್ರೆ ಇದು ಎಲ್ಲಾ ದೇಶಗಳಿಗೂ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಪರಿಣಾಮ ಎಲ್ಲ ದೇಶಗಳು ಅನುಭವಿಸ್ತಾ ಇವೆ. ಈಗಾಗಲೇ ಇಂತಹ ವಾಣಿಜ್ಯ ವ್ಯಾಪಾರ ವಿಚಾರದಲ್ಲಿ ಭಾರಿ ಗೊಂದಲ ಉಂಟಾಗಿದ್ದು, ವ್ಯಾವಹಾರಿಕ ಸಂಬಂಧವನ್ನ ಮುಂದುವರಿಸಬೇಕಾ ಬೇಡವಾ? ಒಂದ್ ಕಡೆ ಅಮೆರಿಕ, ಅದರಲ್ಲೂ ಕೂಡ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ಹುಚ್ಚು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚಿನ ತೆರಿಗೆ ವಿಧಿಸಿರೋದಕ್ಕೆ ಕೆಂಡ ಕಾರಿದೆ ಮಲೇಷ್ಯಾ. ಯುರೋಪ್ನ ಹಲವು ರಾಷ್ಟ್ರಗಳಿಂದಲೂ ಕೂಡ ವಿರೋಧ ವ್ಯಕ್ತ ಆಗಿದೆ. ಭಾರತ ಮಾತ್ರ ತೆರಿಗೆ ವಿಚಾರದಲ್ಲಿ ಈಗ ಸೈಲೆಂಟ್ ಆಗಿರೋದು. 10% ಇಳಿಕೆ ಮಾಡಿದ ಮೇಲೆ ಎಂದಿನಂತೆ ತನ್ನ ವ್ಯಾವಹಾರಿಕ ಹಾಗೂ ರಾಜತಾಂತ್ರಿಕ ಸಂಬಂಧವನ್ನ ಮುಂದುವರಿಸ್ತಾ ಇದೆ.